ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ನಾವೆಲ್ಲಪ್ಪ ಹೋಗ್ತಿದ್ವಿ ಅಂದ್ರೆ ಕುಂದಾಪುರಕ್ಕಾದ್ರೆ ಹೋಗ್ತಿದ್ವಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ, ನಾನು ಲಾಸ್ಟ್ ವಿಡಿಯೋ ಅಲ್ಲಿ ವ್ಯಾಲಿಕುಂಜ ಟ್ರೆಕ್ ನ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಆದ್ರೆ ತಿಳಿಸಿದ್ದೆ. ಸೊ ನೀವಿನ್ನು ಯಾರ್ಯಾರು ಆ ವಿಡಿಯೋ ನೋಡಿಲ್ವೋ ದಯವಿಟ್ಟು ಡಿಸ್ಕ್ರಿಪ್ಷನ್ ಆದ್ರೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಈಗಲೇ ಕ್ಲಿಕ್ ಮಾಡಿಬಿಟ್ಟು ಆ ವಿಡಿಯೋನ ಆದ್ರೆ ನೋಡಿ. ನಿಮ್ಗೆ ಯಾವ್ದೇ ತರ ಡೌಟ್ಸ್ ಇದ್ರು, ಏನೇ ಇನ್ಫಾರ್ಮೇಶನ್ ಬೇಕಿದ್ರು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಖಂಡಿತವಾಗ್ಲೂ ರೆಸ್ಪಾಂಡ್ ಆಗ್ತೀನಿ. ಸೊ ಇನ್ನ ಕುಂದಾಪುರ ವಿಚಾರ ಹೇಳೋದಾದ್ರೆ, ಕುಂದಾಪುರಕ್ಕೆ ನಾವು ಇವತ್ತು ನೈಟ್ ಆದ್ರೆ ಹೋಗಿ ನೈಟ್ ಆದ್ರೆ ಸ್ಟೇ ಇದ್ದು ನೆಕ್ಸ್ಟ್ ಡೇ ಮಾರ್ನಿಂಗು ಕುಂದಾಪುರದಲ್ಲಿ ಒಂದು ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿಂದ ಹಾಗೆ ಡೆಲ್ಟಾ ಪಾಯಿಂಟ್ ಮತ್ತೆ ಮರವಂತೆ ಬೀಚ್ ನೋಡ್ಕೊಂಡು ಅಲ್ಲಿಂದ ಊಟ ಮಾಡ್ಕೊಂಡು ಮಧ್ಯಾಹ್ನ ಆದ್ರೆ ಅಲ್ಲಿಂದ ಬಿಡೋಣ ಅಂತಿದ್ದೀನಿ. ಸೊ ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನ್ ನೋಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಕಂಪ್ಲೀಟ್ ಈ ವಿಡಿಯೋ ಆದ್ರೆ ಹೇಳ್ತೀನಿ. ಸೊ ಮಿಸ್ ಮಾಡದೆ ನೋಡಿ, ಲಾಸ್ಟ್ ವರ್ಗು ನಿಮಗೆ ಫುಲ್ ಇನ್ಫಾರ್ಮೇಶನ್ ಆದ್ರೆ ಕೊಡ್ತೀನಿ. ಸೊ ನೀವಿನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ಮಂತ್ ನಾನು ಆಲ್ ಇಂಡಿಯಾ ಟ್ರಿಪ್ ಆದ್ರೆ ಹೋಗ್ತಾ ಇದೀನಿ. ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆದ್ರೆ ಕ್ಲಿಕ್ ಮಾಡಿ. ನಿಮ್ಗೆ ಆಲ್ ಇಂಡಿಯಾ ರೈಡ್ ಅಲ್ಲಿ ಫುಲ್ ಫನ್ ಆದ್ರೆ ಇರುತ್ತೆ, ಫುಲ್ ಪ್ಲೇಸಸ್ ಆದ್ರೆ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ನಿಮ್ಗಾದ್ರೆ ತಿಳಿಸ್ತೀನಿ. ನಾವಿನ್ನ ವ್ಯಾಲಿ ಕುಂಜದಿಂದ ಕುಂದಾಪುರಕ್ಕೆ ಹೋಗ್ಬೇಕಾದ್ರೆ ಕ್ಲೈಮೇಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ರೀ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆ ಮಳೆಗೆ, ಆ ಫಾಗ್ಗೆ, ಆ ವ್ಯೂಸ್ಗೆ, ಈ ಫಾರೆಸ್ಟ್ಗೆ ಸಖತ್ ಅಂದ್ರೆ ಸಖತ್ ಆಗಿದೆ. ಸೊ ನೀವೇನಾದ್ರೂ ಹಿಲ್ ಸ್ಟೇಷನ್ ಅಲ್ಲಿ ಯಾರಾದ್ರೂ ಎಕ್ಸ್ಪ್ಲೋರ್ ಮಾಡ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಯಾವ ಹಿಲ್ ಸ್ಟೇಷನ್ ಅಂತ ಹೇಳ್ಬಿಟ್ಟು. ಹಾಗೆ ವೆದರ್ ಹೇಗಿದೆ ಅಂತ ಎಲ್ಲ ಕೂಡ ನೀವು ಕಮೆಂಟ್ ಅಲ್ಲಿ ಆದ್ರೆ ತಿಳಿಸಿ. ಸೊ ನಿಮ್ ಫ್ರೆಂಡ್ಸ್ ಯಾರೇ ಆದ್ರೂ ಟ್ರಿಪ್ಗೆ ಏನಾದ್ರು ಕರೆದ್ರೆ ಖಂಡಿತವಾಗ್ಲೂ ಟ್ರಿಪ್ ನ ಮಿಸ್ ಮಾಡದೆ ಎಕ್ಸ್ಪ್ಲೋರ್ ಮಾಡಿ ಹೋಗಿ ಅವ್ರು ನಿಮ್ ಫ್ರೆಂಡ್ಸ್ ಜೊತೆ. ನಿಮ್ಗೆ ಮನಿ ಬೇಕಾದ್ರೆ ಇವತ್ತಲ್ಲ ಅಂದ್ರೆ ನಾಳೆ ಕೂಡ ಸಂಪಾದನೆ ಮಾಡ್ಬೋದು, ಬಟ್ ಟೈಮು ಮತ್ತೆ ವಯಸ್ಸು ಯಾವತ್ತಿಗೂ ವಾಪಸ್ ಬರಲ್ಲ. ಸೊ ಇವಾಗೆ ನೀವು ವಯಸ್ಸಲ್ಲಿ ಇದ್ದಾಗಲೇ ಮೆಮೊರೀಸ್ನಾದ್ರೆ ಕ್ರಿಯೇಟ್ ಮಾಡ್ಕೊಂಡು ಎಂಜಾಯ್ ಆದ್ರೆ ಮಾಡ್ಕೊಂಡು ನಿಮ್ಮ ಮಕ್ಕಳಿಗೆ ನಾವು ಈ ತರ ಹೋಗಿದ್ವಿ ಟ್ರಿಪ್ಸು, ಈ ತರ ಸಖತ್ತಾಗಿತ್ತು ಅಂತ ಹೇಳಕ್ಕಾದ್ರೆ ಒಂದು ಸ್ಟೋರಿನಾದ್ರೆ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕುಂದಾಪುರಕ್ಕಾದ್ರೆ ಹೋಗೋಣ ಬನ್ನಿ. ಇನ್ನ ನಾವು ಕುಂದಾಪುರದಲ್ಲಿ ಫಸ್ಟ್ ಹೋಗ್ತಾ ಇರೋ ಜಾಗನೇ ಈ ಡೆಲ್ಟಾ ಬೀಚ್. ಸೊ ಈ ಡೆಲ್ಟಾ ಬೀಚ್ ಅಂದ್ರೆ ಎಷ್ಟೋ ಜನಕ್ಕೆ ಏನು ಅಂತಾನೆ ಗೊತ್ತಿರಲ್ಲ. ಸೊ ಏನಪ್ಪಾ ಈ ಡೆಲ್ಟಾ ಬೀಚ್ ಅಂದ್ರೆ, ಎಲ್ಲೆಲ್ಲಿಂದನೋ ಮಳೆ ಬಿದ್ದು ಆ ಮಳೆ ನೀರೆಲ್ಲ ಒಂದ್ ಕಡೆ ಸೇರಿ ನದಿಯಾಗಿ ಕನ್ವರ್ಟ್ ಆಗಿ, ಸೊ ಆ ನದಿ ಸಮುದ್ರಕ್ಕೆ ಸೇರೋದೇ ಈ ಡೆಲ್ಟಾ ಬೀಚ್. ಸೊ ನಾವಿಲ್ಲಿ ಡೆಲ್ಟಾ ಬೀಚ್ ಹತ್ರ ಸೈಡ್ ಅಲ್ಲಿ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಆ ಗಾಳಿ ಅಂತೂ ಹೆವಿ ಅಂದ್ರೆ ಹೆವಿ ಬರ್ತಾ ಇದೆ. ನೀವು ಇಲ್ಲಿ ಕೇಳಿಸ್ಕೋಬಹುದು ಹೇಗ್ ಬರ್ತಿದೆ ಅಂತ ಹೇಳ್ಬಿಟ್ಟು. ನೀನ್ ಮಗ ಹೇಳ್ಬೇಕು. ಇನ್ ಹಾಗೆ ನಾವು ನಮ್ ಫ್ರೆಂಡ್ಸ್ ಆದ್ರೆ ಹಾಗೆ ಮಾತಾಡ್ಕೊಂಡು ಹೊರಟೆ ಹೊಡ್ಕೊಂಡಾದ್ರೆ ಹೋಗ್ತಾ ಇದೀವಿ. ಹಂಗೆ ಹೋಗ್ತಾ ಇದ್ರೆ ನಮ್ಗೆ ಇಲ್ಲೊಂದು ಇದಾದ್ರೆ ಕಾಣಿಸ್ತು, ವಿಚಿತ್ರವಾಗಿದ್ದು. ಸೊ ಈ ನದಿ ಬಂದು ಸಮುದ್ರಕ್ಕೆ ಸೇರ್ತಿದ್ಯಾ ಇಲ್ಲ ಸಮುದ್ರ ಬಂದು ನದಿಯಾಗಿ ಕನ್ವರ್ಟ್ ಆಗ್ತಿದ್ಯಾ ಅಂತ ನಮ್ಗಂತೂ ಗೊತ್ತಾಗ್ತಿಲ್ಲ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ವೇವ್ಸ್ ಯಾವ ತರ ಆ ಕಡೆಗೂ ಹೋಗ್ತಿದೆ ಈ ಕಡೆಗೂ ಬರ್ತಿದೆ. ಸೊ ಮಳೆ ಅಂತೂ ಹೆವಿ ಜಾಸ್ತಿ ಆಗಿರೋದ್ರಿಂದ ವೇವ್ಸ್ ಅಂತೂ ತುಂಬಾ ಜೋರಾಗಾದ್ರೆ ಬರ್ತಿದೆ. ನೀವು ಇಲ್ಲಿ ನೋಡ್ಬೋದು ಹೇಗ್ ಬರ್ತಿದೆ ಅಂತ ಹೇಳ್ಬಿಟ್ಟು. ಹಾಗೆ ನಮ್ ಫ್ರೆಂಡ್ಸ್ ಸಮುದ್ರದಲ್ಲಿ ಇಳಿಬೇಕು, ಈಜಾಡ್ಬೇಕು, ನೆನಿಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನಾವ್ ಡೆಲ್ಟಾ ಬೀಚ್ ಪಕ್ಕದಲ್ಲೇ ಇರೋ ಬೀಚ್ ಹತ್ರ ಆದ್ರೆ ಹೋಗ್ತಾ ಇದೀವಿ. ಸೊ ನೀವು ಇಲ್ಲಿ ನೋಡ್ಬೋದು ಬೀಚ್ ಎಷ್ಟು ಗಲೀಜ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ ಇಯರ್ ಬಂದಾಗ ಕ್ಲೀನ್ ಆಗೇ ಇತ್ತು, ಬಟ್ ಇವಾಗಂತೂ ತುಂಬಾ ಅಂದ್ರೆ ತುಂಬಾ ಗಲೀಜ್ ಆಗಿದೆ. ಅದ್ ಏನಕ್ಕೆ ಅಂತ ನಂಗೂ ಗೊತ್ತಿಲ್ಲ, ಮೇ ಬಿ ಮೇಂಟೆನೆನ್ಸ್ ಮಾಡ್ತಿಲ್ಲ ಅನ್ಸುತ್ತೆ ಸರಿಯಾಗಿ. ಬಟ್ ಲಾಸ್ಟ್ ಟೈಮ್ ಬಂದಾಗ ಮೇಂಟೆನೆನ್ಸ್ ಮಾಡಿರ್ಲಿಲ್ಲ, ಬಟ್ ಆದ್ರೂ ಕ್ಲೀನ್ ಆಗಿತ್ತು. ಇವಾಗ ಮಳೆ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಕೊಚ್ಕೊಂಡಾದ್ರೆ ದಡ ಆದ್ರೆ ಸೇರಿದಾವೆ. ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಗಲೀಜ್ ಇದೆ ಏನು ಅಂತ ಹೇಳ್ಬಿಟ್ಟು. ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ನಾವ್ ಎಗೇನ್ ಡೆಲ್ಟಾ ಬೀಚ್ ಹತ್ರ ಹಾಕಿರೋ ರೋಡ್ ಅಲ್ಲಾದ್ರೆ ಹೋದ್ವಿ. ಸೊ ಆ ರೋಡ್ ಹತ್ರ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಪಿಕಾಕ್ಸ್ ಇದಾವೆ ಅಂತ ಹೇಳ್ಬಿಟ್ಟು. ಸೊ ಮಸ್ತ್ ಅಂದ್ರೆ ಮಸ್ತಾಗಿ ಬಂದಿದಾವೆ ಪಿಕಾಕ್ಸ್. ಸೊ ಹಾಗೆ ನಾವು ಸ್ವಲ್ಪ ಮುಂದೆ ಹೋಗೋಣ ಅಂತ ಹೋಗ್ತಾ ಇದ್ರೆ ಆ ಪಿಕಾಕ್ಸ್ ಎಲ್ಲ ಎದ್ದೋಡೋಗ್ಬಿಡ್ತು. ಸೊ ಮನುಷ್ಯ ಬಂದ್ಮೇಲೆ ಯಾವ ಜಂತುನು ಇರಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ. ಸೊ ಹಾಗಾಗಿ ಹಂಗೆ ಮುಂದೆ ಹೋಗ್ತಿದ್ರೆ ಅಲ್ಲೊಂದು ಬ್ರಿಡ್ಜ್ ಆದ್ರೆ ಕೊಲ್ಯಾಪ್ಸ್ ಆಗಿತ್ತು. ಸೊ ಹಾಗಾಗಿ ನಾವು ತುಂಬಾ ಮುಂದೆ ಹೋಗಕ್ ಆಗ್ಲಿಲ್ಲ ಎಂಡ್ ಪಾಯಿಂಟ್ ತನಕ. ಎಂಡ್ ಪಾಯಿಂಟ್ ವರ್ಗು ಹೋಗಿದ್ರೆ ಇನ್ನೂ ಚೆನ್ನಾಗಿರೋದು. ನಮ್ ಫ್ರೆಂಡ್ಸು ಎಕ್ಸ್ಪ್ಲೋರ್ ಮಾಡಿರೋರು, ಆ ವೇವ್ಸ್ ಆಗಿರ್ಬೋದು, ಆ ನೀರ್ ಬಂದು ನಮ್ಗೆ ಹೊಡಿಯೋದಾಗಿರ್ಬೋದು ಸಖತ್ತಾಗಿರೋದು. ಬಟ್ ಅದು ಕುಸ್ದಿರೋ ಕಾರಣದಿಂದ ನಾವು ಅಲ್ಲಿವರೆಗೂ ಹೋಗ್ಲಿಲ್ಲ, ಅಲ್ಲಿಂದ ವಾಪಸ್ ಆದ್ರೆ ಬರ್ತಾ ಇದೀವಿ. ಬಟ್ ನಮ್ಗಂತೂ ಸಖತ್ ಖುಷಿ ಆಯ್ತು ಇದನ್ನ ನೋಡಿ. ಇನ್ನೊಂದೇನಪ್ಪಾ ಅಂದ್ರೆ ಮಳೆ ಜಾಸ್ತಿ ಆಗಿರೋದ್ರಿಂದ ಸಮುದ್ರದಲ್ಲಿ ಇಳಿಯಕ್ ಆಗ್ಲಿಲ್ಲ. ವೇವ್ಸ್ ಅಂತೂ ತುಂಬಾ ಜೋರಾಗಾದ್ರೆ ಬರ್ತಿತ್ತು. ಸೊ ಅದೊಂದು ಸ್ವಲ್ಪ ಬೇಜಾರಾಯ್ತು ನನ್ನ ಫ್ರೆಂಡ್ಸ್ಗೆ. ಅದು ಬಿಟ್ರೆ ಡೆಲ್ಟಾ ಬೀಚ್ ಅಂತೂ ಸಖತ್ತಾಗಾದ್ರೆ ಎಂಜಾಯ್ ಮಾಡಿದ್ವಿ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗೋ ಜಾಗನೇ ಮರವಂತೆ ಬೀಚ್. ಸೊ ಇನ್ನ ಮರವಂತೆ ಬೀಚ್ಗೆ ಹೋಗಿ ನೋಡೋಣ ಅಲ್ಲಿ ಯಾವ ತರ ಇದೆ ವೇವ್ಸು, ಮತ್ತೆ ಜನನ್ನ ಬಿಡ್ತಾ ಇದಾರಾ ಇಲ್ವಾ ಏನು ಕತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ರೆ ಹೋಗಿ ನೋಡೋಣ. ಹಾಗೆ ಹೋಗ್ತಿದ್ರೆ ಮರವಂತೆ ಬೀಚ್ ಕಡೆ ನಮ್ಗಾದ್ರೆ ಈ ನದಿ ಸೇತುವೆ ಆದ್ರೆ ಸಿಗ್ತವೆ. ಸೊ ಈ ನದಿ ಹೆಸರು ಏನು ಅಂತ ಹೇಳ್ಬಿಟ್ಟು ನಂಗಂತೂ ಗೊತ್ತಿಲ್ಲ, ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಕುಂದಾಪುರದಿಂದ ಮರವಂತೆ ಬೀಚ್ ಹೋಗೋ ಹತ್ರ ಆದ್ರೆ ಇದು ಸೇತುವೆ ಆದ್ರೆ ಸಿಗುತ್ತೆ. ಸೊ ಈ ನದಿ ಹೆಸರು ಏನು ಅಂತ ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಮಗ್ ತಿಳಿದಿದ್ದಂಗೆ ಇವಾಗ ಬ್ಯಾಕ್ ವಾಟರ್ಸ್ ಅಲ್ಲಿ ಬೋಟಿಂಗ್ ಕೂಡ ಬಿಡಲ್ಲ ಅನ್ಸುತ್ತೆ, ವಾಟರ್ ಲೆವೆಲ್ ಜಾಸ್ತಿ ಇರೋದ್ರಿಂದ. ಸೊ ಹಾಗಾಗಿ ನಾವು ಅದ್ರ ಕಡೆ ಗಮನ ಕೂಡ ಹರಿಸ್ಲಿಲ್ಲ. ಸೊ ನಾವು ಡೈರೆಕ್ಟ್ ಆಗಿ ಮರವಂತೆ ಬೀಚ್ ಹತ್ರ ಹೋಗಿ ಮರವಂತೆ ಬೀಚ್ ನೋಡ್ಕೊಂಡು ಅಲ್ಲೊಂದು ರೆಸ್ಟೋರೆಂಟ್ ಆದ್ರೆ ಇದೆ. ಸೊ ಆ ರೆಸ್ಟೋರೆಂಟ್ ನ ಆದ್ರೆ ಅಲ್ಲಿ ರೆಸ್ಟೋರೆಂಟ್ ನ ಫುಡ್ ಆದ್ರೆ ಎಕ್ಸ್ಪ್ಲೋರ್ ಮಾಡಿ ತಿಂದು ಟೇಸ್ಟ್ ಮಾಡಿ ಅಲ್ಲಿಂದ ಆದ್ರೆ ಬಿಡೋಣ.
ಇನ್ನ ನಾವು ಮರವಂತ ಬೀಚ್ ಹತ್ರ ಆದ್ರೆ ಬಂದ್ವಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮರವಂತ ಬೀಚ್ ಹತ್ರ ಯಾರನ್ನಂದ್ರೆ ಯಾರು ಬೀಳ್ತಿಲ್ಲ. ಸೊ ಅದ್ರ ಪಕ್ಕದಲ್ಲೇ ಒಂದು ವಿಲೇಜ್ ತರ ಆದ್ರೆ ಇದೆ. ಸೊ ಆ ವಿಲೇಜ್ ಹತ್ರ ಆದ್ರೆ ಬಂದಿದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ವೇವ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ, ಎಷ್ಟು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ಅದ್ರ ಸೌಂಡ್ ಕೂಡ ಕೇಳ್ಬೋದು. ಆ ಸೌಂಡ್ ಮುಂದೆ ಯಾವ ಮ್ಯೂಸಿಕ್ ನಮಗ್ ಬೇಕಾಗಿಲ್ಲ. ಆ ಸಮುದ್ರದ ಅಲೆ ಶಬ್ದ ಕೇಳ್ಕೊಂತ ಹಾಗೆ ಮೈ ಮರಿಬಹುದು. ಸೊ ಆ ಸದ್ದನ್ನ ನೀವು ಒಂದ್ಸತಿ ಕೇಳ್ಬಿಡಿ. ನಾವಿನ್ನ ಈ ಸಮುದ್ರದ ಅಲೆಗಳನ್ನೆಲ್ಲ ನೋಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ನಾವು ಹೋಗಿದ್ ಜಾಗನೇ ಸೀ ಲ್ಯಾಂಡ್ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಮರವಂತೆ ಬೀಚ್ ಪಕ್ಕದಲ್ಲೇ ಇರುತ್ತೆ. ನಿಮ್ಗೆ ಲೊಕೇಶನ್ ಗೊತ್ತಿಲ್ಲ ಅಂದ್ರೆ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಆದ್ರೆ ಕೊಟ್ಟಿರ್ತೀನಿ, ನೀವು ಖಂಡಿತವಾಗ್ಲೂ ಹೋಗಿ ಎಕ್ಸ್ಪ್ಲೋರ್ ಆದ್ರೆ ಮಾಡ್ಬೋದು. ಸೊ ಈ ರೆಸ್ಟೋರೆಂಟ್ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಬೀಚ್ ಪಕ್ಕದಲ್ಲೇ ಇರುತ್ತೆ ರೆಸ್ಟೋರೆಂಟ್. ಸೊ ನೀವು ಬೀಚ್ ನೋಡ್ಕೊಂತ ಊಟ ಆದ್ರೆ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು ನಾನು ಯಾವ ತರ ಫೋಟೋಸ್ ಆದ್ರೆ ತೆಗ್ದಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇನ್ನ ಫುಡ್ಡಿನ ವಿಚಾರಕ್ಕೆ ಬಂದ್ರೆ ಫುಡ್ ಅಂತೂ ಸಖತ್ತಾಗಾದ್ರೆ ಇತ್ತು. ನನ್ಗಂತೂ 5ಗೆ 4.5 ರೇಟಿಂಗ್ಸ್ ಕೊಡೋ ಅಷ್ಟು ಟೇಸ್ಟ್ ಆದ್ರೆ ಸಖತ್ತಾಗಿದೆ. ಸೊ ಒಂದೇನಪ್ಪಾ ಅಂತ ಹೇಳಿದ್ರೆ ಮಳೆ ಅಥವಾ ಗಾಳಿ ಏನಾದ್ರು ಬಂದ್ರೆ ನಿಮ್ಗೆ ಹೊರಗಡೆ ಆದ್ರೆ ಕೂರ್ಸಲ್ಲ, ಒಳಗಡೆ ಆದ್ರೆ ಕೂತ್ಕೋಬೇಕಾಗುತ್ತೆ. ಮಳೆ ಬಂದಿಲ್ಲ ಅಂದ್ರೆ ನೀವು ಹೊರಗಡೆ ಕೂತ್ಕೊಂಡು ಬೀಚ್ ನೋಡ್ಕೊಂಡು ಆ ಅಲೆಗಳ ಶಬ್ದ ಕೇಳಿಸ್ಕೊಂಡು ಆದ್ರೆ ಊಟ ಆದ್ರೆ ಮಾಡ್ಬೋದು. ಹಾಗೆ ನಾವು ಊಟ ಮಾಡ್ತಿರೋ ಜಾಗದಲ್ಲಿ ಸ್ವಲ್ಪ ಹೊತ್ತಾದ್ರೆ ನಮ್ಗೆ ಮಳೆ ಏನ್ ಬಂದಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಅರ್ಧ ಊಟ ಮಾಡೋದ್ರಲ್ಲಿ ಮಳೆ ಆದ್ರೆ ಜೋರಾಗಿ ಬಂತು, ಗಾಳಿನೂ ಜೋರಾಗಿ ಬಂತು. ಸೊ ಹಾಗಾಗಿ ನಾವು ಒಳಗಡೆ ಆದ್ರೆ ಹೋಗ್ಬೇಕಾಯ್ತು. ಸೊ ಮಳೆ ಬರೋ ಸಮಯದಲ್ಲಿ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಗಾಳಿ ಬೀಸ್ತಿದೆ, ಎಷ್ಟೊಂದು ಅಲೆಗಳು ಜೋರಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು. ಸೊ ಆಕ್ಚುಲಿ ನಾವು ಕುಂದಾಪುರದಲ್ಲಿ ಅಷ್ಟೊಂದು ಜಾಗಗಳಾದ್ರೆ ಎಕ್ಸ್ಪ್ಲೋರ್ ಮಾಡ್ಲಿಲ್ಲ, ಟೈಮ್ ಇರ್ಲಿಲ್ಲ ನಮ್ಗೆ. ಹಾಗಾಗಿ ನಾವು ಎರಡೇ ಜಾಗನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಫುಡ್ ಆದ್ರೆ ಮಸ್ತಾಗಿ ತಿನ್ಕೊಂಡು ನಾವಿಲ್ಲಂದಾದ್ರೆ ಊರ್ಗಾದ್ರೆ ಹೊರಡ್ತಾ ಇದೀವಿ. ಸೊ ನಾವು ಊರ್ಗ್ ಹೊರಡೋ ಜಾಗ ಬಂದ್ಬಿಟ್ಟು ಆಗುಂಬೆ ಘಾಟ್ ಮುಖಾಂತರ ಆದ್ರೆ ಹೋಗ್ತೀವಿ. ಸೊ ಆಗುಂಬೆ ಘಾಟ್ ಅಂದ್ರೆ ನಿಮ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ, ಕರ್ನಾಟಕದಲ್ಲಿ ಹೈಯೆಸ್ಟ್ ರೈನ್ಫಾಲ್ ಆಗೋ ಜಾಗ ಅದು. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ನೋಡೋಣ ಹೇಗಿರುತ್ತೆ ವಾತಾವರಣ ಏನು ಅಂತ ಹೇಳ್ಬಿಟ್ಟು. ಸೊ ನೀವು ಇಲ್ಲಿ ನೋಡ್ಬೋದು ಆಗುಂಬೆ ಘಾಟ್ ಹೇಗಿದೆ ಅಂತ ಹೇಳ್ಬಿಟ್ಟು. ಸಖತ್ ಅಂದ್ರೆ ಸಖತ್ತಾಗಿದೆ. ನಮ್ಗೆ ಮಳೆ ಕೂಡ ಬಂತು ಆಗುಂಬೆ ಘಾಟ್ ಅಲ್ಲಿ ಹೋಗ್ಬೇಕಾದ್ರೆ. ಇನ್ನ ನಾವ್ ಒಂದು ವ್ಯೂ ಪಾಯಿಂಟ್ ಹತ್ರ ಆದ್ರೆ ಮಿಸ್ ಮಾಡ್ಕೊಂಡ್ವಿ ಆಗುಂಬೆ ಘಾಟ್ ವ್ಯೂ ಪಾಯಿಂಟ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಏರ್ಪಿನ್ ಬೆಂಡ್ ಆದ್ಮೇಲೆನೆ ಈ ವ್ಯೂ ಪಾಯಿಂಟ್ ಆದ್ರೆ ಸಿಗುತ್ತೆ. ಸೊ ಕೆಳಗಡೆ ಇಳ್ದು ನೋಡಿದ್ರೆ ಅಂತೂ ನಮ್ಗೆ ಏನಂದ್ರೆ ಏನೂ ಕಾಣಿಸ್ತಿಲ್ಲ, ಎಲ್ಲ ಫಾಗ್ ಇಂದ ಕವರ್ ಆಗಿದೆ. ಸೊ ಫುಲ್ ಮಿಸ್ಟಿ. ಸೊ ನೀವು ಇಲ್ಲಿ ನೋಡ್ಬೋದು ವ್ಯೂ ನಿಮ್ಗೆ ಏನಂದ್ರೆ ಏನೋ ಕಾಣ್ತಿಲ್ಲ. ಹಾಗೆ ನಮ್ಗೆ ಇಲ್ಲಿ ಒಂದು ವಾಟರ್ ಫಾಲ್ಸ್ ಕೂಡ ಇತ್ತು, ಬಟ್ ಆ ವಾಟರ್ ಫಾಲ್ಸ್ ಕೂಡ ನಮ್ಗೆ ಕ್ಲಿಯರ್ ಆಗಿ ಕಾಣ್ತಿಲ್ಲ ಫಾಗ್ ಇರೋದ್ರಿಂದ. ಸೊ ಫಾಗ್ ಇಲ್ಲ ಅಂದಿದ್ರೆ ನಮ್ಗೆ ಪ್ಲೇಸ್ ಕೂಡ ಸಖತ್ತಾಗಿ ಕಾಣಿಸಿರೋದು, ಈ ಫಾಲ್ಸ್ ಕೂಡ ಸಖತ್ತಾಗಿ ಕಾಣಿಸಿರೋದು. ಸೊ ನೀವೇನಾದ್ರೂ ಈ ವ್ಯೂ ಪಾಯಿಂಟ್ ಹತ್ರ ಇದ್ರು ಈ ವ್ಯೂ ಪಾಯಿಂಟ್ ನೋಡಿ ನೀವು ಎಂಜಾಯ್ ಮಾಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಈ ವ್ಯೂ ಪಾಯಿಂಟ್ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನೀವೇನಾದ್ರೂ ಈ ವಾಟರ್ ಫಾಲ್ಸ್ ನ ಅಬ್ಸರ್ವ್ ಮಾಡಿದ್ರೆ ಅದನ್ನು ಕೂಡ ನೀವು ಕಮೆಂಟ್ ಅಲ್ಲಿ ತಿಳಿಸಿ, ಮರಿಬೇಡಿ. ನೆಕ್ಸ್ಟ್ ನಾವು ಅಲ್ಲಿ ಫೋಟೋಸ್ ಆದ್ರೆ ತಗೊಂಡು ಸೊ ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟು ಸೇಫ್ ಆಗಾದ್ರೆ ಮನೆಗೆ ರೀಚ್ ಆದ್ವಿ. ನಾನ್ ನಿಮ್ಮಲ್ಲಿ ಒಂದೇ ಆದ್ರೆ ಕೇಳ್ಕೊಳ್ಳೋದು, ಸೊ ನೀವು ಎಲ್ಲೇ ಟ್ರಿಪ್ ಹೋದ್ರೆ ಎಲ್ಲೇ ಹೋದ್ರು ಕೂಡ ಕ್ಷೇಮವಾಗಿ ಹೋಗಿ, ನಿಧಾನಕ್ಕೆ ಹೋಗಿ, ಆರಾಮಾಗಿ ಪ್ಲೇಸ್ ನಾದ್ರೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಸೇಫ್ ಆಗಾದ್ರೆ ಮನೆಗೆ ಬನ್ನಿ. ಪ್ರಕೃತಿನಾದ್ರೆ ನಾಶ ಮಾಡೋ ಪ್ರಯತ್ನ ಅಂತೂ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಪ್ಲಾಸ್ಟಿಕ್ ಎಸೆಯೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಪ್ಲಾಸ್ಟಿಕ್ ನ ಆದಷ್ಟು ಅವಾಯ್ಡ್ ಮಾಡಿ. ಅಂಡ್ ನೀವೇನಾದ್ರು ಪ್ಲಾಸ್ಟಿಕ್ ತಗೊಂಡೋಗಿದ್ರೆ ಅದನ್ನ ರಿಟರ್ನ್ ತಗೊಂಡ್ ಬನ್ನಿ, ಅಥವಾ ಡಸ್ಟ್ಬಿನ್ ಗಾದ್ರೆ ಎಸೀರಿ. ದಯವಿಟ್ಟು ನೇಚರ್ ಅಲ್ಲಂತೂ ಬಿಸಾಕಕ್ ಹೋಗ್ಬೇಡಿ. ಕಾಡಲ್ಲಾಗಿರ್ಬೋದು, ಬೇರೆ ಜಾಗಗಳಾಗಿರ್ಬೋದು, ಎಲ್ಲೇ ಅಂತೂ ಬಿಸಾಕಕ್ ಹೋಗ್ಬೇಡಿ. ಸೊ ಇಷ್ಟು ಈ ಜರ್ನಿ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ಬೇರೆ ಬ್ಲಾಗ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಶೇರ್ ವಿತ್ ಯುವರ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್, ಬೆಲ್ ಐಕಾನ್ ಕ್ಲಿಕ್ ಮಾಡೋದಂತೂ ಮರಿಬೇಡಿ. ಆಲ್ ಇಂಡಿಯಾ ರೇಡಲ್ಲಿ ಸಖತ್ತಾಗಾದ್ರೆ ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.